ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ವಿಶಿಷ್ಟಕರವಾದಂಥ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಇದನ್ನು ಹೇಗೆ ಮಾಡಬೇಕು, ಯಾವತ್ತು ಮಾಡಬೇಕು, ಅದರ ವಿಧಿ ವಿಧಾನ ಏನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾನು ಬಿಡೋ ವೀಡಿಯೋಸ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ ಈ ಕ್ರಿಯೆಯನ್ನು ಮಂಗಳವಾರದ ದಿನ ಮಾಡಬೇಕಾಗುತ್ತೆ. ಇದಕ್ಕೆ ನಿಮಗೆ ಬೇಕಾಗಿರುವ ಸಾಮಗ್ರಿ ಉತ್ರಾಣಿ ಗಿಡದ ಬೇರು. ಮತ್ತು ಈ ಕ್ರಿಯೆಯನ್ನು ಸೂರ್ಯ ಉದಯವಾಗುವ ಸಮಯದಲ್ಲಿ, ಅಂದರೆ ಬೆಳಿಗ್ಗೆ 6ರಿಂದ 8ರ ಒಳಗಡೆ ಈ ಕ್ರಿಯೆಯನ್ನು ಮಾಡಬೇಕು. ಮೊದಲಿಗೆ ನೀವು ಆವತ್ತಿನ ದಿನ, ಮಂಗಳವಾರದ ದಿನ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಸೂರ್ಯನಿಗೆ ನಮಸ್ಕರಿಸಿ ಈ ಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕು. ಉತ್ರಾಣಿ ಕಡ್ಡಿ ಬೇರು ಏನಿದೆಯೋ ಅದನ್ನು ತಂದು ಇಟ್ಕೊಂಡು ಆವತ್ತಿನ ದಿನ ಆ ಉತ್ರಾಣಿ ಕಡ್ಡಿಯನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ದಿನ ಮಂಗಳವಾರ ಆಗಲೇ ಹೇಳಿದ್ದೀನಿ ಸ್ನೇಹಿತರೆ. ಕುಳಿತುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ನೀವು 108 ಸಾರಿ ಪಠನೆ ಮಾಡಬೇಕಾಗುತ್ತೆ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಉತ್ರಾಣಿ ಗಿಡದ ಬೇರು ಏನಿದೆಯೋ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ನಿಮ್ಮ ವ್ಯಾಲೆಟಲ್ಲೋ ಇಲ್ಲ ಪರ್ಸಲ್ಲೋ ನಿಮ್ಮ ಬ್ಯಾಗಲ್ಲೋ ನಿಮ್ಮ ಜೇಬಲ್ಲೋ ಪರ್ಮನೆಂಟಾಗಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಮಾಡುವಾಗ ಮಂತ್ರ ಪಠನೆ ಮಾಡೋ ಸಮಯದಲ್ಲಿ ಅಮ್ಮುಕಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸ್ಕೊಳ್ತಾ ಈ ಕ್ರಿಯೆಯನ್ನು ಮಾಡಿ. ಇದನ್ನು ಹುಡುಗ ಅಥವಾ ಹುಡುಗಿ ಯಾರಾದ್ರೂ ಮಾಡ್ಬೋದು. ಅದಕ್ಕೆ ಮಂತ್ರ ಹೀಗಿದೆ: ಓಂ ಹಂ ರೀಂ ಓಂ ಸಂ ಸೂರ್ಯಾಯ ಸಂಮೋಹನಾಯ ಹಮ್ಮುಖಿ ಆಕರ್ಷಣ ಫಟ್ ಕುರು ನಮಃ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಹಂ ರೀಂ ಓಂ ಸಂ ಸೂರ್ಯಾಯ ಸಂಮೋಹನಾಯ ಅಮ್ಮುಖಿ ಆಕರ್ಷಣ ಫಟ್ ಕುರು ನಮಃ. ಈ ರೀತಿಯಾಗಿ ನೀವೇನಾದರೂ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟವರು, ನಿಮಗೆ ಬೇಕಾಗಿರುವವರು, ನೀವು ಯಾರಿಗೋಸ್ಕರ ಇಷ್ಟು ಕಷ್ಟಪಟ್ಟು ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀರೋ ಅವರು ನೀವು ಬೇಡ ಅಂತ ಹೇಳಿದರು ಜೀವನ ಪರ್ಯಂತ ನಿಮ್ಮನ್ನು ಅವರು ಬಿಟ್ಟು ಹೋಗೋದಿಲ್ಲ. ಬೇಕಿದ್ದರೆ ಇದನ್ನು ಮಾಡಿ ಒಮ್ಮೆ ನೋಡಿ ಸ್ನೇಹಿತರೆ.